ನಮ್ಮ ಮರ್ಯಾದೆ ನಾವೇ ಕಳ್ಕೊಂಡಂಗೆ. ಅದೇನಾಗುತ್ತೆ? ಅಯ್ಯೋ ಏನು ನಮ್ಮ ಮರ್ಯಾದೇನು? ನಮ್ಮ ಮರ್ಯಾದೆ ಇಲ್ವಲ್ಲ ಇದು. ಕೊಡೋದಕ್ಕೆ ನನಗೆ ಕೊಡ್ತಾರೆ ಕಡಲೆ. ಕೊಟ್ಟದೆ ಕಟ್ತೀವಿ ಮಾಡೋದು ಮಾಡೇ ಮಾಡ್ತಾರೆ. ಮಾತಾಡ್ತಾರೆ ಕಡೆಗೆ ಅದು ಹೇಳ್ತೀವಿ. ಮಳೆ ಅದಕ್ಕೆ ಬಂದೆ ನಮ್ಮ ರಾಮಲಿಂಗೇಗೌಡರು ಬಾಲು ನಂಬರ್ ಕಳಿಸ್ರಿ ಒಂಚೂರು, ನಾರ್ಮಲ್ ಕಾಲ್ ಮಾಡ್ತೀನಿ. ಸೈಡ್ ಬರ್ತೆ ನಾನು ಸ್ವಲ್ಪ ಮತ್ತೊಂದು ಕಲ್ಲಂತ ಬರೋಣ. ಅವ್ರಿಗೆ ಬೇರೆ ಮೇಡಮ್ ನಿಮಗೆ ಬಾನು ಇಲ್ಲ ಅಂತ ಈ ಕಡೆ ಕ್ಯಾಬಿನ್ ವೈಪರ ಅಯ್ಯೋ ಇದು ಅದು ಕರೆಂಟ್ ಅದು ಕರೆಂಟ್ ಅದೇನಾರು ಹೆಚ್ಚು ಕಮ್ಮಿ ಆದರೆ ಇದು ಕೆಂಪೆ ಎಲ್ಲ ನುಂಗ್ ನೀರು ಕುಡಿಯೋದೇ ಆದರೂ ಜನಗಳು ಸಂಘದಲ್ಲಿರೋರು ಯಾರು ನಮಸ್ಕಾರ. ಇವತ್ತು ಸಂಜೆ 5:30ರಿಂದ ಬೆಂಗಳೂರಲ್ಲಿ ಧಾರಾಕಾರವಾಗಿ ಮಳೆ ಸುರಿಯಿತು. ಆದರೆ ರೋಗಿಗಳು ಇರುವಂತಹ ಕೆಂಪೇಗೌಡ ಕಿಮ್ಸ್ ಆಸ್ಪತ್ರೆಯಲ್ಲಿ ಎ ಬ್ಲಾಕ್ನಲ್ಲಿರುವಂತಹ ಮೊದಲನೇ ಮಹಡಿಯಲ್ಲಿ ಇವತ್ತು ಧಾರಾಕಾರವಾಗಿ ನೀರು ಸುರಿದಿದೆ. ಎಲ್ಲಿ ನೀರು ಸುರಿದಿದೆ ಅಂದರೆ ಎಲೆಕ್ಟ್ರಿಕಲ್ ಪೋಲ್ಗಳೇನಿದೆ, ಎಲೆಕ್ಟ್ರಿಕಲ್ ವೈರ್ಗಳಲ್ಲಿ ಹೋಗಿತ್ತು, ಆ ಎಲೆಕ್ಟ್ರಿಕಲ್ ವೈರ್ ಹೋಗಿದ್ದಂಥ ಜಾಗದಲ್ಲಿ ಇವತ್ತು ನೀರು ಸೋರ್ತಿರುವಂಥದ್ದು. ಇದನ್ನು ನಾವು ವಿಡಿಯೋ ಮಾಡ್ತಿರೋದನ್ನ ನೋಡಿದಂಥ ಆಸ್ಪತ್ರೆ ಸಿಬ್ಬಂದಿಗಳು ಈಗ ಪಕ್ಕದ ವಾರ್ಡ್ಗೆ ಪೇಷೆಂಟ್ಗಳನ್ನ ಶಿಫ್ಟ್ ಮಾಡಿರುವಂಥದ್ದು. ಆದರೆ ಇಷ್ಟು ವರ್ಷಗಳ ನಂತರ ಈ ಎ ಬ್ಲಾಕ್ನಲ್ಲಿರುವಂತಹ ಮೊದಲನೇ ಮಹಡಿಯಲ್ಲಿ ಮಳೆ ಸೋರ್ತಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಕಳಪೆ ಕಾಮಗಾರಿ ಗುಣಮಟ್ಟದನ್ನು ಅಂದೇ ಇವರು ನಿರ್ಮಾಣ ಮಾಡಿದ್ದಾರೆ ಅಂತ ಕಂಡು ಬರ್ತಿದೆ. ಆದರೆ ಯಾವ ಅಂತಸ್ತಲ್ಲಿ ಯಾವ ಮಹಡಿಯಲ್ಲೂ ಸಹ ನೀರು ಬರ್ತಿಲ್ಲ. ಆದರೆ ಎ ಬ್ಲಾಕಲ್ಲಿರುವಂತಹ ಮೊದಲನೇ ಮಹಡಿಯಲ್ಲಿ ನೀರು ಬರ್ತಿರೋದಕ್ಕೆ ಕಾರಣ ಏನು? ಇದು ಸಂಪೂರ್ಣ ತನಿಖೆ ಆಗಬೇಕು. ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಗೊತ್ತಿಲ್ಲ ಈ ಕಳಪೆ ಕಾಮಗಾರಿಯಲ್ಲಿ. ಆದರೆ ಇದರಿಂದ ರೋಗಿಗಳು ಹೈರಾಣ ಆಗಿರೋದಂತೂ ಸತ್ಯ. ಆದರೆ ಎಲೆಕ್ಟ್ರಿಕಲ್ ವೈರಿಂದ ನೀರು ಸೋರ್ತಾ ಇರೋದ್ರಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ಜವಾಬ್ದಾರಿ ಯಾರು? ಇದನ್ನು ಮಾನ್ಯ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕೂಡಲೇ ಗಮನ ಹರಿಸಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.